ನಲ್ವತ್ತನೇ ವಯಸ್ಸಿನಲ್ಲಿದ್ದ ರಾಘವ್ ಒಂದು ಚಿಕ್ಕ ಸೆಟಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಸ್ಕ್ರೀನ್ಸ್ ಆನ್ ಇತ್ತು, ಆದರೆ ಯಾವುದೇ ಪ್ರಾಜೆಕ್ಟ್ಸ್ ಇರಲಿಲ್ಲ. ಸ್ಕಿಲ್ಸ್ ಇದ್ದು, ಆದರೆ ಅವನ ವರ್ಕ್ಗೆ ಇನ್ನೂ ವ್ಯಾಲ್ಯೂ ಸಿಕ್ಕಿರಲಿಲ್ಲ. ಡೈಲಿ ಅವನು ಫೋನ್ ಚೆಕ್ ಮಾಡ್ತಾ ಇದ್ದ, ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ. ಆದರೆ ನೋ ಟೆಕ್ಸ್, ನೋ ಕಾಲ್ಸ್. ಟೈಮ್ ಹೋಗ್ತಾ ಇತ್ತು, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಇದ್ವು. ಒಂದು ಸ್ಟೇಜ್ಗೆ ಅವನು ತುಂಬ ಸೈಲೆಂಟ್ ಆಗಿ ಹೋಗಿದ್ದ. ಕಾನ್ಫಿಡೆನ್ಸ್ ಸ್ವಲ್ಪವಾಗಿ ಕಡಿಮೆ ಆಗ್ತಾ ಇತ್ತು. ಲೈಫಲ್ಲಿ ಮುಂದೇನು ಅಂತಾನೆ ಕ್ಲಾರಿಟಿ ಇರಲಿಲ್ಲ. ಆದರೆ ಒಂದಿನ ಅವನು ಒಂದು ಇಂಪಾರ್ಟೆಂಟ್ ಡಿಸಿಷನ್ ತಗೊಂಡ. ಅವಕಾಶ ಸಿಕ್ಕಿಲ್ಲ ಅಂತ ವೆಯ್ಟ್ ಮಾಡೋದ್ರ ಬದಲು ಅವಕಾಶ ಕ್ರಿಯೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ದ. ಆ ಒಂದು ನಿರ್ಧಾರ ಅವನ ಜೀವನದ ದಿಕ್ಕನ್ನೇ ಬದಲಾಯಿಸ್ತು. ಅವನು ಮತ್ತೆ ಶೂಟಿಂಗ್ ಸ್ಟಾರ್ಟ್ ಮಾಡ್ದ. ಹಗಲು ರಾತ್ರಿ ಎಡಿಟಿಂಗ್ ವರ್ಕ್ ಮಾಡ್ದ. ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ಕಲಿತು ಅವನ ವರ್ಕನ್ನು ಆನ್ಲೈನಲ್ಲಿ ಶೇರ್ ಮಾಡ್ತಾ ಹೋದ. ಸ್ಲೋ ಆಗಿ ರಿಸಲ್ಟ್ ಕಾಣಿಸೋಕೆ ಸ್ಟಾರ್ಟ್ ಆಯಿತು. ಲೈಕ್ಸ್, ಶೇರ್ಸ್ ಮತ್ತೆ ಒಂದು ಕ್ಲೈಂಟ್ ಮೆಸೇಜ್ ಕೂಡ ಬಂತು. ಆ ಒಂದು ಸಣ್ಣ ಸ್ಟಾರ್ಟ್ ಅವನ ಲೈಫಲ್ಲಿ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ತು. ಪ್ರಾಜೆಕ್ಟ್ಸ್ ಇನ್ಕ್ರೀಸ್ ಆಗ್ತಾ ಬಂತು. ಅವನ ಕೆಲಸಕ್ಕೆ ರೆಕಗ್ನೈಸೇಷನ್ ಕೂಡ ಸಿಗ್ತಿತ್ತು. ಕನ್ಸಿಸ್ಟೆನ್ಸಿಯಿಂದ ಅವನ ಜರ್ನಿ ಮುಂದೆ ಸಾಗ್ತು. ಇವತ್ತು ರಾಘವ್ ಕಾನ್ಫಿಡೆಂಟ್ ಆಗಿ ನಿಂತಿದ್ದಾನೆ. ಇದು ಅವನ ಕತ್ತಲ್ ಕೋಟೆಯಿಂದ ಬೆಳಕಿಗೆ ಬಂದಿದ್ದೇ ಹೊರತು ಇದಕ್ಕಿದ್ದಂಗೆ ರಾತ್ರಿ ಬಂದಿದ್ದಲ್ಲ. ಪ್ರತಿದಿನ ಕಷ್ಟಪಟ್ಟು ಎಫರ್ಟಿಂದ ಬಂದು ನಿಂತಿದ್ದಾನೆ. ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡೋದು ಲಕ್ ಅಲ್ಲ, ನಿಮ್ಮ ಆ್ಯಕ್ಷನ್. ಸ್ಟಾರ್ಟ್ ಮಾಡಿದ್ರೆ ಸಾಕು, ಲೈಫ್ ಆಟೋಮ್ಯಾಟಿಕ್ ಆಗಿ ಚೇಂಜ್ ಆಗುತ್ತೆ. ಕನಸು ಕಾಣ್ತಾ ಕೂತ್ರೆ ಉಪಯೋಗ ಇಲ್ಲ. ಅದನ್ನು ನನ್ಸು ಮಾಡೋಕ್ಕೆ ಸತತ ಪ್ರಯತ್ನ ಮಾಡಬೇಕು. ಒಂದು ಹೆಜ್ಜೆ ಇಡಿ, ಮುಂದೆ ದಾರಿ ತಾನಾಗಿ ಓಪನ್ ಆಗುತ್ತೆ. ನಿಮ್ಮ ಲೈಫ್ನ ಯಾರೂ ಬಂದು ಚೇಂಜ್ ಮಾಡಲ್ಲ, ನೀವೇ ಮಾಡಬೇಕು. ಡೋಂಟ್ ವೇಟ್ ಫಾರ್ ದ ಆಪರ್ಚುನಿಟೀಸ್, ಕ್ರಿಯೇಟ್ ದೆಮ್. ಅವಕಾಶಕ್ಕೋಸ್ಕರ ಕಾಯ್ತಾ ಕೂತ್ಕೋಬೇಡಿ, ಅದನ್ನು ನೀವೇ ಕ್ರಿಯೇಟ್ ಮಾಡಿ. ಆಲ್ ದ ಬೆಸ್ಟ್ ಸ್ನೇಹಿತರೆ.